ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 7 ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ನಮ್ಮ ಪಾಪ್ಕಾರ್ನ್ ಸಿನಿಮಾ ಬ್ಯಾನರ್ ನಡಿ ನಿರ್ಮಾಣಗೊಂಡಿರುವ ನಾನು ಕರುಣಾಕರ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನ ನಮನ್ ನಾರಾಯಣ್ ಸಂತೋಷ್ ಅವರು ಹೊತ್ಕೊಂಡಿದ್ರೆ, ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನ ಆರ್ಯನ್ ತೇಜಸ್ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂತಾ ಇರೋ ಆರ್ಯನ್ ತೇಜಸ್, ರಾಧಾ ಭಗವತಿ ಹಾಗೂ ಎಂ.ಕೆ. ಮಠ್ ಅವರು. ಶ್ರೀ ಗುರು ಕರಿಬಸವೇಶ್ವರ ಲಾಂಛನದಡಿ ನಿರ್ಮಾಣಗೊಂಡಿರುವ ಸಿನಿಮಾ ಪ್ರೇಮಿ ಈ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನ ಸಿದ್ಲಿಂಗಯ್ಯ ಬಿ ಅವರು ಹೊತ್ಕೊಂಡಿದ್ರೆ, ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನ ಪ್ರದೀಪ್ ವರ್ಮಾ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅದ್ವಿಕ್ ಸಿದ್ಲಿಂಗಯ್ಯ ಹಾಗೂ ಶ್ರವ್ಯ ರಾವ್ ಅವರು ಕಾಣಿಸ್ಕೊತಾ ಇದ್ದಾರೆ. ಅಮರ ಫಿಲ್ಮ್ಸ್ ಲಾಂಛನದಡಿ ಅಪರಿಚಿತೆ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಡಾಕ್ಟರ್ ಸುರೇಶ್ ಕುಮಾರ್ ಅವರು ಹೊತ್ಕೊಂಡಿದ್ರೆ, ಇದರ ನಿರ್ದೇಶನದ ಜವಾಬ್ದಾರಿಯನ್ನು ವಿಶ್ವನಾಥ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್ ಅವರು ಕಾಣಿಸ್ಕೊತಾ ಇದ್ರೆ, ಅವರ ಜೊತೆ ರೋಹಿತ್ ಶ್ರೀನಾಥ್ ಅವರು ಹಾಗೂ ಆರ್.ಜೆ. ನಿಖಿತಾ ಅವರು ಕಾಣಿಸ್ಕೊತಾ ಇದ್ದಾರೆ. ಕ್ಯಾಲೆಂಡರ್ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಅದರ ನಿರ್ಮಾಣದ ಜವಾಬ್ದಾರಿಯನ್ನ ಆದರ್ಶ್ ಗುಂಡರಾಜ್ ಅವರು ಹೊತ್ಕೊಂಡಿದ್ರೆ, ಅದರ ನಿರ್ದೇಶನದ ಜವಾಬ್ದಾರಿಯನ್ನ ನವೀನ್ ಶಕ್ತಿ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಆದರ್ಶ್ ಗುಂಡರಾಜ್ ಅವರು ಹಾಗೂ ರಮೇಶ್ ಇಂದ್ರ ಅವರು, ಸುಷ್ಮಿತಾ ಅವರು, ಮಾಲಾಶ್ರೀ ಅವರು ಹಾಗೂ ಪ್ರಮೋದ್ ಶೆಟ್ಟಿ ಕಾಣಿಸ್ಕೊತಾ ಇದ್ದಾರೆ. ಅಟ್ಟಿ ಮಾರಿಯಮ್ಮ ಫಿಲ್ಮ್ಸ್ ಲಾಂಛನದಡಿ ಸಿಂಹಪುರಿಯ ಸಿಂಹ ಎಂಬ ಒಂದು ಚಿತ್ರ ತೆರೆ ಕಾಣ್ತಾ ಇದೆ. ಈ ಚಿತ್ರದ ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ಕೆ.ವೈ. ಮೂರ್ತಿ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕೆ.ವೈ. ಮೂರ್ತಿ ಅವರು ಹಾಗೂ ಸೌಜನ್ಯ ಅವರು ಕಾಣಿಸ್ಕೊತಾ ಇದ್ರೆ, ಇದರ ಜೊತೆ ದಿವಂಗತ ಉಮೇಶ್ ಅಣ್ಣ ಹಾಗೂ ದಿವಂಗತ ಬ್ಯಾಂಕ್ ಜನಾರ್ದನ್ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸಿಲ್ಕ್ ಸಿನಿಮಾಸ್ ಎಂಬ ಬ್ಯಾನರ್ ನಡಿ ಸೈಕಿಕ್ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದ್ದು, ಇದರ ನಿರ್ಮಾಣದ ಜವಾಬ್ದಾರಿಯನ್ನ ಚೇತನ್ ಮಂಜುನಾಥ್ ಹಾಗೂ ನಿರ್ದೇಶನದ ಜವಾಬ್ದಾರಿಯನ್ನ ಪುಷ್ಕರ್ ಗಿರಿಗೌಡ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಸರ್ದಾರ್ ಸತ್ಯ, ಹಂಸ ಪ್ರತಾಪ್ ಹಾಗೂ ರೋಹಿತ್ ನಾಗೇಶ್ ಅವರು ಕಾಣಿಸ್ಕೊತಾ ಇದ್ದಾರೆ. ಸ್ವಾರಸ್ಯ ಸಿನಿ ಕ್ರಿಯೇಷನ್ ಲಾಂಛನದಡಿ ನಿರ್ಮಾಣಗೊಂಡಿರುವ ಫಸ್ಟ್ ನೈಟ್ ವಿತ್ ದೆವ್ವ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಛಾಯಾಗ್ರಹಣ ಹಾಗೂ ನಿರ್ದೇಶನದ ಜವಾಬ್ದಾರಿಯನ್ನು ಪಿ.ವಿ.ಆರ್. ಸ್ವಾಮಿ ಅವರು ಹೊತ್ಕೊಂಡಿದ್ರೆ, ಇದರ ಕತೆ ಹಾಗೂ ಚಿತ್ರಕಥೆಯನ್ನು ಪ್ರಥಮ್ ಅವರು ನಿಭಾಯಿಸಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋರು ಪ್ರಥಮ್, ಸುಷ್ಮಿತಾ, ನಿಖಿತಾ, ಜೀವಿತಾ ಹಾಗೂ ಹಿರಿಯ ಕಲಾವಿದರಾದಂತಹ ಶ್ರೀನಿವಾಸ್ ಮೂರ್ತಿ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ವಾರ 3ನೇ ವಾರಕ್ಕೆ ಕಾಲಿಟ್ಟಿರುವಂತಹ ಚಿತ್ರ ಲವ್ ಮಾಕ್ಟೇಲ್ 3. ಈಡಿಯಟ್ ಎಂಬ ಚಿತ್ರದ ಟೈಟಲ್ ಲಾಂಚ್ ಆಗಿದೆ. ಈ ಚಿತ್ರದ ಪ್ರೊಡಕ್ಷನ್ ಜವಾಬ್ದಾರಿಯನ್ನ ರಕ್ಷಿತಾ ಪ್ರೇಮ್ ಅವರು ಹೊತ್ಕೊಂಡಿದ್ರೆ, ಆಕ್ಷನ್ ಕಟ್ ಅನ್ನ ಮಂಜುನಾಥ್ ಬಿ.ಎಸ್. ಅವರು ಹೇಳಿದ್ದಾರೆ. ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ರಾಣಾ ಅವರು. ಗುರು ದೇಶಪಾಂಡೆ ಅವರ ನಿರ್ಮಾಣದ ಬಿ.ಎಂ. ಗಿರಿರಾಜ್ ಅವರ ನಿರ್ದೇಶನದ ರಾಮರಸ ಎಂಬ ಚಿತ್ರಕ್ಕೆ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ಸಾಥ್ ಕೊಟ್ಟಿದ್ದು, ಅವರ ನ್ಯೂ ಲುಕ್ ಬಿಡುಗಡೆ ಆಗಿದೆ. ಪೂರ್ಣಚಂದ್ರ ಮೈಸೂರು ಅವರ ಚೊಚ್ಚಲ ನಿರ್ದೇಶನದ ಮದರ್ ಪ್ರಾಮಿಸ್ ಎಂಬ ಚಿತ್ರಕ್ಕೆ ಡಾಲಿ ಪಿಕ್ಚರ್ಸ್ ಇಂದ ಪ್ರೊಡಕ್ಷನ್ ಆಗ್ತಾ ಇದೆ ಮತ್ತು ಈ ಚಿತ್ರದ ಟೈಟಲ್ ಕೂಡ ಲಾಂಚ್ ಆಗಿದೆ. ಅದರ ಜೊತೆ ಚಿತ್ರೀಕರಣ ಬರದಿಂದ ಸಾಗಿ ಕೊನೆಯ ಹಂತ ತಲುಪಿದೆ ಅಂತ ಚಿತ್ರತಂಡ ಹೇಳಿಕೊಂಡಿದೆ. ಲೂಪ್ ಎಂಬ ಕನ್ನಡ ಚಿತ್ರದ ಟ್ರೇಲರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ. ಅದನ್ನು ಯೂಟ್ಯೂಬಲ್ಲಿ ನೋಡಬಹುದು. ಬಹುಭಾಷಾ ನಟ ಕಿಶೋರ್ ಅವರು ನಟಿಸಿರುವ ಮೊರೈ ಎಂಬ ಚಿತ್ರದ ಟೈಟಲ್ ಟೀಸರ್ ಬಿಡುಗಡೆಯಾಗಿದೆ. ಎಲ್ಲರ ಕಾಲು ಎಳೆಯುತ್ತೆ ಕಾಲ ಎಂಬ ಚಿತ್ರದ ಹಾಡು ಬಿಡುಗಡೆಯಾಗಿದೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಚಂದನ್ ಶೆಟ್ಟಿ ಅವರು ಕಾಣಿಸ್ಕೊತಾ ಇದ್ದಾರೆ. ಹಾಡು ಮಾತು ಮಧುರ. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಅನ್ನದಾತ ಸುಖೀ ಭವ.